ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ದು ಒಂದೇ ಉದ್ದೇಶ, ಕೆಲವೊಂದು ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೆದು ಬಂದಂಥ ವಿಷಯ ಬಗ್ಗೆ ತಮಗೆಲ್ಲರಿಗೂ ಸವಿಸ್ತಾರವಾಗಿ ಗೊತ್ತಿದೆ. ಅದೇ ಸಂದರ್ಭದಲ್ಲಿ ನಮ್ಮ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಅವರು ಉಚ್ಚಾಟನೆ ಆದ ಸಂದರ್ಭದಲ್ಲಿ ಕೆಲವೊಂದು ಈ ಫೇಸ್ಬುಕ್ ಹೀರೋಗಳು ಅಂಥೇಳಿ ನಾವು ಬಿಂಬಿಸ್ತೀವಿ. ಯಾಕಂದರೆ ನಾವು ಈ ವಿಷಯ ತಿಳಿದ ಕೂಡಲೇ ನಾವು ಸ್ವಾಗತ ಮಾಡಿದ್ವಿ, ನಮ್ಮ ಜಿಲ್ಲಾ ಅಧ್ಯಕ್ಷರು ಸ್ವಾಗತ ಮಾಡಿದ್ರು, ಎಲ್ಲರೂ ಮಾಡಿದ್ರು. ಬಟ್ ನಾವು ಸ್ಥಗಿತವಾಗಿ ಕುಂತಿದ್ವಿ. ಈ ಫೇಸ್ಬುಕ್ ವಿಷಯದಲ್ಲಿ ಕೆಲವೊಂದು ಕಿಡಿಗಡಿಗಳು ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಮೊನ್ನೆ ನಾವು ಭಾರತೀಯ ಜನತಾ ಪಾರ್ಟಿ ಈಗ ಸೇರಿಲ್ಲ, ಸುಮಾರು 30 ವರ್ಷದಿಂದ ನಾವು ಕಾರ್ಯಕರ್ತರಾಗಿ ದುಡ್ಕೋತ ಬಂದೀವಿ. ಕೆಲವೊಂದು ಸಂದರ್ಭದಲ್ಲಿ ನಾವು ಮೊನ್ನೆ ನಡೆದಂಥ 2 ವರ್ಷದಿಂದ ನಡೆದಂಥ ಮಹಾನಗರ ಪಾಲಿಕೆ ಇಲೆಕ್ಷನ್ನಲ್ಲಿ ನಾವು ಪಕ್ಷದಿಂದ ದುಡಿದು ನಮಗೇನು ಟಿಕೆಟ್ ಕೊಟ್ಟಿದ್ದಿಲ್ಲ, ಅದಕ್ಕಾಗಿ ನಾವು ಹೊರಗಡೆ ಹೋಗಿದ್ವಿ. ಹೊರಗಡೆ ಹೋಗಿ ಪಕ್ಷೇತರಾಗಿ ಸ್ಪರ್ಧಿಸಿ ಇನ್ನೇನೋ ವಿಜೇತರ ಆಗ್ತೀವಿ ಅಂತೇಳಿ ಎಲ್ಲ ಬಿಂಬಿಸಿದರು. ಅದನ್ನು ಷಡ್ಯಂತ್ರ ಮಾಡಿ ನಮ್ಮನ್ನು ಸೋಲಿಸಿದರು. ಅದಕ್ಕೆ ನಾವು ಜನರ ತೀರ್ಪಿಗೆ ನಾವು ಬದ್ಧ ಆಗಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಚಿಹ್ನೆಯನ್ನು ತಗೊಂಡು ಕುಕ್ಕರ್ದಿಂದ ನಾನು ನಿಂತಿದ್ದೆ, ನಮ್ಮ ಮಿತ್ರರಾದಂಥ ರವಿ ಬಗ್ಲಿಯವರು ಆಟೋದಿಂದ ನಿಂತಿದ್ದರು, ತಕ್ಕಡಿಯಿಂದ ಮತ್ತಿಷ್ಟು ಜನ ನಿಂತಿದ್ದರು. ನಮ್ಮ 7-8 ಜನ ಪಾರ್ಟಿಯಲ್ಲಿ ದುಡಿದು ಟ್ರ್ಯಾಕ್ಟರ್ ಚಿಹ್ನೆಯನ್ನು ತೊಗೊಂಡು ನಿಂತಿದ್ದರು. ಮೊನ್ನೆ ತಾನೇ ಒಂದು ಫೇಸ್ಬುಕ್ನಲ್ಲಿ ನಗರ ಮಂಡಳ ಅಧ್ಯಕ್ಷ ಆದಂಥ ಶಂಕರ್ ಹೂಗಾರ್ ಅವ್ರು ಏನು ಫೇಸ್ಬುಕ್ನಲ್ಲಿ ಬಿಡ್ತಾರಪ್ಪ ಅಂತಂದ್ರೆ, ಭಾರತೀಯ ಜನತಾ ಪಾರ್ಟಿ ಆಫೀಸ್ನಲ್ಲಿ ಟ್ರ್ಯಾಕ್ಟ್ರು, ಕುಕ್ಕರು, ಆಟೋ ರಿಕ್ಷಾದವ್ರಿಗೆ ಕಾರ್ಬಾರ್ ಅಂತ. ಅಂದರೆ ಏನು, ಇದು ಕಾರ್ಬಾರ್ ಮಾಡಲಿಕ್ಕೆ ನಾವೇನು ಹೊರಗಿನಿಂದ ಬಂದವರಲ್ಲ, ಮೂಲ BJP ಅವರಿದ್ದೀವಿ ನಾವು. ಈಗ ಬಂದಂಥ ಮೂಲ ಏನು ಪಕ್ಷದಿಂದ ಹೋಗಿ 3 ಸಲ ಪಕ್ಷ ಉಚ್ಚಾಟನೆ ಮಾಡಿತ್ತು ಅಂತ ಅವ್ರ ಹಿಂದೆ ಹೋಗಿದ್ರು, ಅವ್ರ ಹಿಂದೆ ಬಂದರು, ಮತ್ತೆ ಹೋದ್ರು, ಮತ್ತೆ ಬಂದರು. ಇದೇನು ಅವ್ರಿಗೆ ಕಾಮನ್ ಆಗಿದೆ. ಅದಕ್ಕೆ ನಮಗೆ ಒಂದು ಭಾಳ ದುಃಖ ಅನ್ನಿಸ್ತು. ಯಾಕಂದ್ರೆ ನಾವು ಆ ಭಾರತೀಯ ಜನತಾ ಪಾರ್ಟಿ ಆ ಕಟ್ಟಡ ಕಟ್ಲಕ್ಕೆ ನಾವೆಲ್ಲರೂ ಶ್ರಮಿಸಿವಿ. ಯಾಕಂದ್ರೆ ಹಿಂದೆ ಸುಮಾರು 35 ವರ್ಷ ನಮ್ಗೆ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಕಾರ್ಯಕಾಲ ಇದ್ದಿದ್ದಿಲ್ಲ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಏನು ಶ್ರಮ ಪಟ್ಟಿವಿ ಒಂದು ನಮಗೆ ಗೊತ್ತೈತಿ. ಈಗ ಬಂದ ಕೇರಿಂದ ಯಾರೋ ಬಂದು ಎಲ್ಲ ಏನೋ ಅಂತಾರೆ, ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ, ಅದು ಆ ಪಕ್ಷದಲ್ಲಿ ಬಂದು ಗೆದ್ಕೊಂಡು ತಮ್ಮದೇ ಆದಂಥ ಒಂದು ಏನೋ ಗ್ರೂಪ್ ಮಾಡಿಕೊಂಡು ತಮ್ಮ ಕೈ ಹಿಂದಿದ್ದವ್ರಿಗೇನು ಟಿಕೆಟ್ ಕೊಟ್ಟು ಅದು ಮಾಡಿದ್ದಾರೆ. ಅದನ್ನು ಬೇರೆ ವಿಷಯ ಆಯಿತು. ಈಗ ನಾವು ಒಂದು ಉಚ್ಚಾಟನೆ ಆಗಿದ್ದಾರೆ, ಅದನ್ನು ನಾವೆಲ್ಲರೂ ಸ್ವಾಗತ ಮಾಡಬೇಕು. ಯಾಕಂದ್ರೆ ಎದಕ್ಕೆ ಉಚ್ಚಾಟನೆ ಮಾಡ್ಯಾರ ಅಂದ್ರೆ ತಿಳ್ಕೊಬೇಕು, ಇದೇನು ಭಾರತೀಯ ಜನತಾ ಪಾರ್ಟಿ ಸಣ್ಣ ಪುಟ್ಟ ಪಾರ್ಟಿ ಅಲ್ಲ. ಯಾಕಂದ್ರೆ ಭಾರತದಲ್ಲಿ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಸುಮಾರು 13 ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸ್ತಾ ಇದೆ. ಆಮೇಲೆ 3 ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇದೆ. ಅದೇ ಥರನೇ 7ದಲ್ಲಿ ಇದು ಟೋಟಲ್ ಅದರಲ್ಲಿ 30ರಲ್ಲಿ 13ರಲ್ಲಿ ನಮ್ಮ BJP ಸರ್ಕಾರ ನಡೆಸ್ತಾ ಇದೆ. ಹಾಗಾಗಿ ಈ ಉಚ್ಚಾಟನೆ ಮಾಡಿದ್ದು ಇದೇನು ಸಣ್ಣ ಪುಟ್ಟ ಅಲ್ಲ. ಕೆಲವೊಂದು ನಾನು ಬಸನಗೌಡವರ ಏನು ಈಗ ಅವರು ಸಂಬಂಧ ಸ್ಟ್ರೈಕ್ ಮಾಡ್ಲತ್ತಾರೆ, ಕೆಲವೊಬ್ಬರು ಬಿಜಾಪುರದಲ್ಲಿ ಮಾಡಿದರು, ಲೀಡರ್ಗಳು ಕೆಲವೊಬ್ಬರು ಅವರ ಹಿಂಬಾಲಕರು ಮಾಡಿದ್ದಾರೆ, ಹೊರತಾಗಿ ಯಾರೂ ಭಾರತೀಯ ಜನತಾ ಪಾರ್ಟಿ ಲೀಡರ್ ಮಾಡಿಲ್ಲ. ಅವ್ರ ಜೊತೆಲಿ ಬಂದವ್ರು ಮಾಡಿದ್ದಾರೆ. ಅವ್ರಿಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ಇದು ಈ ಹೊಳೆ ತಗೋರಿ ಏನಂತೇಳಿ ಹವಾ ಎಪ್ಸಿರಲ್ಲ ಎಲ್ಲ ಕಡೆ. ಇದು ಸಣ್ಣ ಪುಟ್ಟ ಪಾರ್ಟಿ ಅಲ್ಲ. ಇದು 3-4 ವರ್ಷದಿಂದ ನಡೆದು ಬಂದಂಥ ಹಾದಿಯಿಂದ ಉಚ್ಚಾಟನೆ ಮಾಡಿದ್ದಾರೆ, ಹೊರತಾಗಿ ಇದನ್ನು ಹಿಂತುಕೊಳ್ಳೋದು ಪ್ರಶ್ನೆನೇ ಬರೋಲ್ಲ. ಯಾಕಂದರೆ 2 ಸಲ ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ. ಆ ನೋಟಿಸ್ನಲ್ಲಿ ಅವ್ರು ಏನು ಉತ್ತರ ಕೊಟ್ಟಾರ ಅವ್ರಿಗೆ ಗೊತ್ತೈತಿ. ಪಾರ್ಟಿ ನಮ್ಮ ಏನು ರಾಷ್ಟ್ರೀಯ ನಾಯಕರದಾರ ಅವರು ತೀರ್ಮಾನ ತೊಗೊಂಡಾರ. ಮತ್ತು ಈಗ ಹೊಳ್ಳಿ ತೊಗೊಂಡು ಕೂಡಲೇ ನಮ್ಮ ಪಾರ್ಟಿ ಇದು ಹೇಳ್ತಾರೆ ಕೆಲವೊಬ್ರು, BJP ಒಳಗೆ ಭಾಳ ನುಕ್ಸಾನ್ ಆಗೈತಿ, ಸದಸ್ಯತ್ವ ಇದು ಮಾಡ್ಯಾರ, ಏನೂ ಆಗಿಲ್ಲ, ಇನ್ನೂ ಹೆಚ್ಚಿಗೆ ಆಗ್ತಾ ಹೊರತಾಗಿ ಯಾರು ಅವ್ರು ಹೋಗ್ಯಾರಂತೇಳಿ ನಮ್ಮ ಏನು ಹಳಿ ಕಾರ್ಯಕರ್ತರು ಒಂದು ದೊಡ್ಡ ತಂಡ ಇದೆ ಬಿಜಾಪುರದಲ್ಲಿ. ಸುಮಾರು 20-30 ವರ್ಷದಿಂದ ದುಡಿದಂಥ ಕಾರ್ಯಕರ್ತರು ತಮ್ಮ ಉದ್ಯೋಗ ತಾವು ಎಲ್ಲರೂ ಮಾಡ್ಕೊತ ಕೂತಿದ್ರು. ಇನ್ನು ಬರುವಂಥ ದಿನದಲ್ಲಿ ಅವರು ಕೂಡ ಬಂದು ಈ ಬಿಜಾಪುರ ನಗರ ಜಿಲ್ಲೆಯಲ್ಲಿ ಪಕ್ಷ ಇನ್ನೂ ಬಲಿಷ್ಠವಾಗಿ ಮಾಡ್ತಾರಂತೇಳಿ ನಮ್ಗೆ ಆಶಾಭಾವನೆ ಐತಿ.
ಅದೇ ಥರನೇ ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೂ ಕೂಡ ಫೇಸ್ಬುಕ್ನಲ್ಲಿ ಕೆಲವೊಬ್ಬರು ಕಿಡಿಗೇಡಿ ಬೈತಾ ಇದ್ದಾರೆ. ಯಾಕಂದರೆ ಜಿಲ್ಲಾ ಅಧ್ಯಕ್ಷ ಈ ಥರ ಇದ್ದಾರೆ, ಅವರು ಗುರುಲಿಂಗಪ್ಪ ಅಂಗಡಿ ಅವರು ಪ್ರಬುದ್ಧ ನಾಯಕರವರು. ಯಾಕಂದರೆ ಹಿಂದೆ ನೋಡಿ ನಾವು ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಅವ್ರ ಬಗ್ಗೆ. ಯಾಕಂದರೆ ನಾವೆಲ್ಲರೂ ನಮ್ಮ ಮಿತ್ರರು ಒಂದು ಕಡೆ ಕೂಡಿದ್ವಿ, ಗುರುಲಿಂಗಪ್ಪ ಅಂಗಡಿಯವ್ರಿಗೆ ಸನ್ಮಾನ ಮಾಡಬೇಕಂದ್ವಿ ಅಂತ ಅವ್ರಿಗೊಂದು ಫೋನ್ ಹೊಡೆದ್ವಿ. ಫೋನ್ ಹೊಡೆದ ಕೂಡಲೇ ಅವ್ರು ಒಂದೇ ಒಂದು ವಿಷಯ ಹೇಳಿದ್ರು, ಕೇಳಿದ್ವಿ ಎಲ್ಲಿದ್ದೀರಿ, ನಾವು ನಿಮ್ಗೆ ಸನ್ಮಾನ ಮಾಡೋಕ್ಕೆ ಬರ್ತೀವಿ ಅಂತಂದಾಗ ಅವ್ರು ನೀವು ಎಲ್ಲೇದಿರಿ ಹೇಳ್ರಿ, ಅಲ್ಲೇ ಬರ್ತೀವಿ ಅಂತಂದರು. ಬಂದು ನಮ್ಮ ಅಂಗಡಿಯಲ್ಲಿ ಇದು ಕುಂತಿದ್ವಿ ಎಲ್ಲರೂ, ನಾವು ಕುಂತು ಅಲ್ಲೇ ಬಂದರು, ಅಲ್ಲೇ ಸನ್ಮಾನ ಮಾಡಿ ಒಂದು ವಿಷಯ ಹೇಳೋದ್ರು. ಈ ನೀವೆಲ್ಲ ಕೂತಂಥ ರತ್ನ ಮುತ್ತ ಹವಳ ಎಲ್ಲ ಇಲ್ಲೇ ಅದಾವ ಪಾರ್ಟಿದು, ನೀವು ಪಾರ್ಟಿಗೆ ನಮಗೆ ನಾ ಜಿಲ್ಲಾ ಅಧ್ಯಕ್ಷನಾಗಿನಿ, ನೀವು ಎಲ್ಲರದು ಸಪೋರ್ಟ್ ಬೇಕು ಅಂತೇಳಿ ಅವ್ರು ಒಂದು ನಮಗೆ ಭಾಳ ಸಂತೋಷದಿಂದ ಹೇಳಿದರು. ನೀವೆಲ್ಲರೂ ಪಾರ್ಟಿ ಒಳಗೆ ಜಾಯ್ನ್ ಆಗಬೇಕು, ಜಾಯ್ನ್ ಆಗಿದ್ದೀವಿ, ಆದ್ರೆ ಕೆಲಸ ಮಾಡಲಿಕ್ಕೆ ಮುಂಚೂಣಿಯಲ್ಲಿ ಬರಬೇಕು ಅಂತೇಳಿ ನಮಗೆ. ಯಾಕಂದ್ರೆ ಇಲೆಕ್ಷನ್ ನಾವು MP ಇಲೆಕ್ಷನ್ನಲ್ಲಿ ನಮ್ಮ ನಾಯಕರಾದ ಕೇಂದ್ರ ಸಚಿವರಾದಂಥ ರಮೇಶ್ ಜಿಗಜಿಣಿ ಅವರು ಸಾಹೇಬರ ನೇತೃತ್ವದಲ್ಲಿ ನಾವೆಲ್ಲರೂ ಏನು ಉಚ್ಚಾಟನೆಗೊಂಡಿದ್ವಿ, ಆ ಸಂದರ್ಭದಲ್ಲಿ ನಮಗೆಲ್ಲರೂ ತೊಗೊಂಡವರು ಒಂದು ಜವಾಬ್ದಾರಿ ಕೊಟ್ಟಿದ್ದು. ನಡಬರ್ಕ್ ಮಧ್ಯದಲ್ಲಿ ಪಕ್ಷದ ಒಂದು ಕೆಲವೊಂದು ಹುದ್ದೆಗಳು ಕೊಟ್ಟಾಗ ನಮ್ಮನ್ನ ವಸ್ತುವಿಗೆ ಕಡೆಗಣಿಸಿದರು. ಅದು ಯಾರು ಕಡೆಗಣಿಸಿದ್ರು ಅಂದ್ರೆ ನಮ್ಗೆ ಗೊತ್ತೈತಿ, ಅದು ಮುಂದಿನ ದಿನಮಾನದಾಗ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಅದೇ ಥರನೇ ನಾವು ಎಲ್ಲರೂ ಸೇರಿಕೊಂಡು MP ಅವರು ಇಲೆಕ್ಷನ್ ಮಾಡಿದ್ವಿ. ತಮಗೆಲ್ಲರಿಗೂ ಗೊತ್ತಿದೆ, ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ನಮ್ಮಲ್ಲಿ 8 ಕ್ಷೇತ್ರ ಇದಾವೆ. 8 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ MP ಅವರು ಆರಿಸಿ ಬಂದರು. ಬಟ್ ನಗರದ ಶಾಸಕರು ಹೇಳ್ತಾರೆ ನಾ ಭಾರಿ ಎಲ್ಲಿ ಹೋದಲ್ಲೆಲ್ಲ ಗೆದ್ದು ಬಂದವ ಅದು ಇದು ಹೇಳ್ತಾರೆ. ಬಟ್ ನಾವು ನೋಡಿದ್ವಿ, ಲೆಕ್ಕಾಚಾರ ನೋಡಿದ್ರೆ ಬಿಜಾಪುರ ಕ್ಷೇತ್ರದಲ್ಲಿ 7 ಕ್ಷೇತ್ರದಲ್ಲಿ ಲೀಡ್ ಕೊಡ್ತು ಭಾರತೀಯ ಜನತಾ ಪಾರ್ಟಿ. ಬಿಜಾಪುರ್ನಲ್ಲಿ 10,000ದಿಂದ ನಮಗೆ ಕಮ್ಮ ಲೀಡ್ ಕೊಟ್ಟರು. ಯಾಕೆ ಕೊಟ್ರಪ್ಪ ಅಂದ್ರೆ ಇದೆಲ್ಲ ಒಳಗೆ ಏನು ಕುತಂತ್ರ ಏನು ಬಂದಿದ್ದಾರೆ, ಬೇರೆ 3 ಸಲ ಹೋಗಿ ಒಳಗೆ ಬಂದಾರ, ಅವ್ರು ಮಾಡಿದ್ರು ಅಂತೇಳಿ ನಮಗೆ ಈಗ ಗೊತ್ತಾಗ್ಲತ್ತೈತಿ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕೈ ಬಿಡಲ್ಲ ಜನರು. ಈಗ ಯಾರು ಹೋದ್ರು ಬಂದರು, ಇದು ಸಣ್ಣ ಪಕ್ಷ ಅಲ್ಲ, ಇದು ಸುಮಾರು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪಕ್ಷ. ಇದಕ್ಕೆ ಯಾರು ಹೋದ್ರು ಬಂದರು ಏನು ಸಂಬಂಧ ಬೀಳಂಗಿಲ್ಲ. ಇಂಥವ್ರು 10 ಮಂದಿ ಹೋದ್ರು ನಮ್ಮ ಏನು ಭಾರತೀಯ ಜನತಾ ಪಾರ್ಟಿಗೆ ಎಂದೂ ಹಿಂದಾಗಲ್ಲ. ಇದಕ್ಕೆ ಹೆಚ್ಚಾಗ ಹಂಗಿತ್ತಂದ್ರೆ ಕಳೆದ ಬಾರಿ ನಾವು ನೋಡಿದ್ವಿ, ಅವ್ರ ಸ್ಟಾರ್ ಕ್ಯಾಂಪೇನ್ ಅಂತೇಳಿ ಎಲ್ಲರಿಗೂ ತಮಗೆಲ್ಲ ಅನಿಸ್ಕೊಂಡ್ರು, ಪೇಪರ್ದಾಗ ಮೀಡಿಯಾದಾಗ ಅದ್ರಾಗ ಪೋಸ್ಟ್ ಬಿಡ್ತಿದ್ರು. ಸ್ಟಾರ್ ಕ್ಯಾಂಪೇನ್ ಆಗಿ ಇವ್ರು ಎಲ್ಲೆಲ್ಲಿ ಹೋಗಿ ಬಂದಾರ, ಎಲ್ಲೆಲ್ಲಿ ಗೆದ್ದಾರ ಅಥವಾ ಸ್ವಲ್ಪ ನೋಡಿದ್ರೆ ಗೊತ್ತಾಗ್ತೈತಿ. ಹಾಗಾಗಿ ನಾ ಇಷ್ಟೇ ಕೇಳ್ತೀನಿ, ಇದು ಯಾರು ಈ ಫೇಸ್ಬುಕ್ ಹೀರೋಗಳದಾರಲ್ಲ, ಪಾರ್ಟಿ ಸವಿಸ್ತಾರವಾಗಿ ನಮ್ಮ ಮಿತ್ರರೆಲ್ಲ ಹೇಳ್ತಾರೆ, ಫೇಸ್ಬುಕ್ ಹೀರೋಗಳಿಗೆ ಒಂದೇ ಒಂದು ನಾ ಇದು ಕೊಡ್ತೀನಿ, ಇಂಥವೆಲ್ಲ ಬಿಟ್ಟು ಪಕ್ಷ ಕಟ್ಟ್ರಿ, ಪಕ್ಷ ಕಟ್ಟಿ ದೇಶನ ಉಳಿಸ್ರಿ. ಹಿಂಗೆ ಎಲ್ಲ ಮಾಡಿದ್ರೆ ನಿಮ್ಮೂ ಅನುಕೂಲ ಆಗ್ತೈತಿ, ದೇಶಕ್ಕೂ ಅನುಕೂಲ ಆಗ್ತೈತಿ ಅಂತೇಳಿ ಮುಂದಿನ ನಮ್ಮ ಮಿತ್ರರಾದಂಥ ರವಿಕಾಂತ್ ಬಗ್ಲಿಯವರು ನಡೆಸ್ಬೇಕಂತೇಳಿ ಅವರು